ಮಾದಕ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ನಂದವಾಡಗಿಯಲ್ಲಿ ಚಾಲನೆ ನೀಡಿದ ನಂದವಾಡಗಿ ಪೂಜ್ಯರು. ಕೌಶಲ್ಯ ಅಭಿವೃದ್ಧಿ ಇಲಾಖೆ, ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧಕ ಸಂಸ್ಥೆ, ಬೆಂಗಳೂರು ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಶ್ರೀನಿಧಿ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯಿತಿ ಒಕ್ಕೂಟ ನಂದವಾಡಗಿ ಇವರ ಸಂಯೋಗದೊಂದಿಗೆ ಪರಿವರ್ತನೆ ಮಾದಕ ಮುಕ್ತ ಕರ್ನಾಟಕ ಅಭಿಯಾನ ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ ನಡೆಯಿತು. ಈ ಅಭಿಯಾನವನ್ನು ನಂದವಾಡಗಿಯ ಪೂಜ್ಯರಾದ ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಮಹಿಳಾ ಸಂಘಗಳ ಪ್ರತಿನಿಧಿಗಳು ಹಾಗೂ ಮಹಿಳಾ ಮುಖಂಡರಾದ ಸರಸ್ವತಿ ಇಟಿ ಹಾಗೂ ಇತರರು ಉಪಸ್ಥಿತರಿದ್ದರು. ನನಗೆ ಗೊತ್ತಿರಂಗಿಲ್ಲ, ನಾವು ತಲೆ ತಗ್ಗಿಸ್ಬೇಕು. ಕಾರಣ ಮಾಡಿರುವಂತಹ ಕೆಲಸಗಳು. ಅದಕ್ಕೆ ಮುಂದಿನ ಕಾರ್ಯಕ್ರಮ ಅದ ಇದೆ. ಇವೆಲ್ಲವೂ ಏನಾಗ್ತಾವಂದ್ರೆ ಶರಣರು ಹೇಳಿದ ಸೂತ್ರಗಳು. ಅಲ್ಲೇ ಹೇಳಕತ್ತಿದ್ನ 7 ಸೂತ್ರಗಳು ಕೊಡ್ತಾರೆ. ಹುಟ್ಟಿದ ಆರೋಗ್ಯ ತಾಯಿ ಕಲಿಸ್ತಾಳೆ ನಮ್ಗೆ. ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಆದ್ರೆ ಒಂದು ವಚನ ಎಲ್ಲರಿಗೂ ಬರ್ತದದು. ಏನಂತ? ಕಳಬೇಡ, ಸಿಹಿಯ ನುಡಿಯಲು ಬೇಡ, ಉಣಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ. ಅಂದ್ರೆ ತಾಯಿದರ ಜನಪದದೊಳಗೆ ಬೇಡದಿದ್ರಂತ. ಏನಂತ? ಕೊಡುತಾಯಿ ಗಂಡನ ಕೊಡುತಾಯಿ ವರವನ್ನ ಕುಡುಕನಲ್ಲದ ಗಂಡನ ಅಂತ ಬೇಡ್ತಿದ್ಲು ತಾಯಿ. ಯಾಕ? ಅವಾಗ ಅದೊಂದು ದೊಡ್ಡ ಚಟ. ಅದು ಒಂದೇ. ಅದು 10% ಜನ ಕುಡಿತಿದ್ರು, 90% ಜನ ಚಲೋ ಇದ್ರು. ಅವಾಗ ಬಂದಾರ ಚಲೋರು 10% ಉಳ್ದಾರ. ಚಲೋರು ಅಂದ್ರೇನು? ಕುಡಿದೇ ಇರೋರು, ಯಾವ ಚಟಗಳನ್ನು ಮಾಡದೇ ಇರೋರು. ಅವ್ರಿಗೆ ಇವತ್ತು ಹೆಂಗಾಗಿದೆ ಅಂದ್ರೆ ಸಮಾಜದೊಳಗೆ ಬೆಲೆನೇ ಇಲ್ಲ. ಅವ್ರಿಗೆ ಏನೂ ಚಟ ಮಾಡಂಗಿಲ್ಲ ಅಂದ್ರೆ ಅವ್ರು ಚಟ ಮಾಡೋವಿದ್ರಷ್ಟ ಅಂದ. ಸೊ ತಿಳುವಳಿಕೆ ಉಳ್ಳವರು, ಮರ್ಯಾದಸ್ಥರು, ಅಕ್ಷರವನ್ನು ಕಲಿತವರು, ಜ್ಞಾನ. ಎಷ್ಟು ಕಣ್ಣೀರು ಹಾಕ್ತಿದ್ಲು ಒಂದೊಂದು ಮನ್ಯಾಗ ತಾಯಿ. ಬೇರೆ ಊರಿಗೆ ಹೋಗ್ಬೇಡ್ರಿ, ನಿಮ್ಮ ಮಗ್ಗಲ ಮನ್ಯಾಗ ನೋಡ್ಕೋರಿ. ಎಷ್ಟು ಕಷ್ಟ. ಗಂಡ